ಅದು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು. ಅದು ಶ್ವೇತ ಅಮೃತಶಿಲೆಯ ಸೌಧ. ಅದು ಮೊಘಲರ ಸಾಮ್ರಾಜ್ಯದ ಪ್ರೇಮದ ಸಂಕೇತ. ಪ್ರತಿ ವರ್ಷ ಕೋಟ್ಯಾಂತರ ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂತಹ ಭಾರತದ ಹೆಮ್ಮೆಯ ಗುರುತು ಅದೇ ತಾಜ್ ಮಹಲ್. ಆದ್ರೆ ಹಲವು ದಶಕಗಳಿಂದ ಈ ಸುಂದರ ಸೌಧದ ಗೋಡೆಗಳ ಹಿಂದೆ ಒಂದು ನಿಗೂಢ ರಹಸ್ಯ ಇದೆಯೇ ಅನ್ನುವ ಪ್ರಶ್ನೆ ದಶಕಗಳಿಂದ ಕಾಡ್ತಾ ಇದೆ. ಇಡೀ ಜಗತ್ತಿಗೆ ಪ್ರೇಮದ ಪಾಠ ಹೇಳಿದ ಈ ಕಟ್ಟಡ ವಾಸ್ತವದಲ್ಲಿ ಒಂದು ಭವ್ಯ ಹಿಂದೂ ದೇವಾಲಯವಾಗಿತ್ತೇ? ಹೌದು. ಕಳೆದ 2 ದಶಕಗಳಿಂದ ಇದ್ದ ವಾದ ವಿವಾದಗಳು ಈಗ ಮತ್ತಷ್ಟು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿವೆ. ಶಹಜಹಾನ್ ಮತ್ತು ಮುಮ್ತಾಜ್ರ ಪ್ರೇಮ ಕತೆ ಕೇವಲ ಒಂದು ಕಟ್ಟುಕತೆಯ? ಇತಿಹಾಸಕಾರರು ನಮಗೆ ಇಷ್ಟು ದಿನ ಸುಳ್ಳು ಹೇಳಿದ್ರ? ಅದು ತಾಜ್ ಮಹಲ್ ಅಲ್ಲ, ಶಿವನ ದೇವಾಲಯವೇ? ಹೀಗೆ ಹಲವು ಪ್ರಶ್ನೆಗಳಿಗೆ ನಮ್ಮ ದೇಶ ಉತ್ತರಗಳನ್ನ ಹುಡುಕುತ್ತಲೇ ಇದೆ. ಇದೀಗ ಈ ವಿವಾದ ನ್ಯಾಯಾಲಯದ ಮೆಟ್ಟಿಲೇರಿದೆ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಿಚಾರಣೆ ಭರದಿಂದ ಸಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ತಾಜ್ ಮಹಲ್ ಆ ಮುಚ್ಚಿದ ಬಾಗಿಲುಗಳನ್ನ ತೆರೆದು ಪರಿಶೀಲನೆ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಆ ಬಗ್ಗೆ ನೋಡೋಣ ಬನ್ನಿ. ತಾಜ್ ಮಹಲ್ ಪ್ರೇಮದ ಸೌಧವೋ, ಶಿವನ ಆಲಯವೋ? ಮುಚ್ಚಿದ ಬಾಗಿಲುಗಳ ಹಿಂದೆ ಇದೆಯೇ ಸನಾತನ ಇತಿಹಾಸ? ವಿಶ್ವವಿಖ್ಯಾತ ತಾಜ್ ಮಹಲ್ ಹಿಂದಿರುವ ಅಸಲಿ ರಹಸ್ಯವೇನು? ತಾಜ್ ಮಹಲ್ ಸುತ್ತ ಹೆಣೆದ ಕಟ್ಟು ಕಥೆಗಳು ಕಳಚಿ ಬೀಳುತ್ತವೆಯೇ? ಹೌದು, ಜಗತ್ತಿನ 7 ಅದ್ಭುತಗಳಲ್ಲಿ ತಾಜ್ ಮಹಲ್ ಕೂಡ ಒಂದು. ಪ್ರೀತಿಯ ಸಂಕೇತ, ಬಿಳಿ ಅಮೃತ ಶಿಲೆಯಲ್ಲಿ ಕೆತ್ತಿದ ಕವಿತೆ. ಕಳೆದ 4 ಶತಮಾನಗಳಿಂದ ಜಮುನಾ ನದಿಯ ದಂಡೆಯ ಮೇಲೆ ತಲೆ ಎತ್ತಿ ನಿಂತಿರುವ ಈ ಭವ್ಯ ಕಟ್ಟಡ ಕೇವಲ ಕಲ್ಲಿನ ಗೋಡೆಯಲ್ಲ, ಇದು ಜಗತ್ತಿನ ಅತ್ಯಂತ ಶ್ರೇಷ್ಠ ಪ್ರೇಮಕತೆಗೆ ಸಾಕ್ಷಿ ಅಂತಾರೆ. ಆದರೆ ಈ ಅದ್ಭುತದ ಹಿಂದೆ ಅದೆಷ್ಟೋ ರಹಸ್ಯಗಳಿವೆ, ಅದೆಷ್ಟೋ ವಿವಾದಗಳು ಇವೆ. ಮೊಘಲ್ ಬಾದ್ಶಾ ಶಹಜಹಾನ್ನ ಸಾಮ್ರಾಜ್ಯ ಶ್ರೀಮಂತವಾಗಿದ್ದ ಕಾಲ ಅದು. ಜಗತ್ತಿನ ಅತ್ಯಂತ ಶ್ರೀಮಂತ ದೊರೆಗಳಲ್ಲಿ ಒಬ್ಬನಾಗಿದ್ದ ಶಹಜಹಾನ್ ಬಳಿ ಅಪಾರ ಸಂಪತ್ತು, ವಿಶಾಲ ಸಾಮ್ರಾಜ್ಯ, ಶಕ್ತಿಶಾಲಿ ಸೈನ್ಯ ಎಲ್ಲವೂ ಇತ್ತು. ಆದರೆ ಆತನ ಇಡೀ ಜಗತ್ತು ತಿರುಗುತ್ತಿದ್ದಿದ್ದು ಕೇವಲ ಒಬ್ಬ ಮಹಿಳೆಯ ಸುತ್ತ. ಅವಳೇ ಪತ್ನಿ ಮುಮ್ತಾಜ್ ಮಹಲ್. ಅರಮನೆಯ ಅತ್ಯಂತ ಪ್ರೀತಿಯ ಒಡತಿ. ಶಹಜಹಾನ್ ಮತ್ತು ಮುಮ್ತಾಜ್ ನಡುವಿನ ಪ್ರೀತಿ ಕೇವಲ ಅರಮನೆಯ ಭೋಗ ಜೀವನಕ್ಕೆ ಸೀಮಿತವಾಗಿರಲಿಲ್ಲ. ಯುದ್ಧ ಭೂಮಿ ಇರಲಿ, ರಾಜತಾಂತ್ರಿಕ ಸಭೆ ಇರಲಿ, ಮುಮ್ತಾಜ್ ಸದಾ ಶಹಜಹಾನ್ ನೆರಳಿನಂತೆ ಜೊತೆಗಿದ್ದಳು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಕ್ರಿಸ್ತಶಕ 1631 ಬುರ್ಹಾನ್ಪುರದಲ್ಲಿ ಬಂಡೆಯೊಂದನ್ನ ಹತ್ತಿಕ್ಕಲು ಶಹಜಹಾನ್ ಹೋಗಿದ್ದಾಗ ಗರ್ಭಿಣಿಯಾಗಿದ್ದ ಮುಮ್ತಾಜ್ ಕೂಡ ಜೊತೆಯಲ್ಲಿದ್ದಳು. ಅಲ್ಲಿಯೇ ಅವಳು ತನ್ನ 14ನೇ ಮಗುವಿಗೆ ಜನ್ಮ ನೀಡುವಾಗ ತೀವ್ರ ಹೆರಿಗೆ ವೇದನೆಯಿಂದ ಬಳಲುತ್ತಾಳೆ. ಇತಿಹಾಸಕಾರರ ಪ್ರಕಾರ ಸಾವು ಹತ್ತಿರ ಬಂದಾಗ ಮುಮ್ತಾಜ್ ಶಹಜಹಾನ್ ಕೈ ಹಿಡಿದು 2 ಮಾತುಗಳನ್ನ ನೀನು ಮೀರಬಾರದು ಎಂದು ಕೇಳುತ್ತಾಳೆ. ಮೊದಲನೆಯದು, ನನ್ನ ಸಾವಿನ ನಂತರ ನೀನು ಬೇರೆ ಮದುವೆಯಾಗಬಾರದು. ಎರಡನೆಯದು, ನನ್ನ ನೆನಪಿನಲ್ಲಿ ಜಗತ್ತೇ ಆಶ್ಚರ್ಯಪಡುವಂತಹ ಭವ್ಯವಾದ ಸಮಾಧಿಯನ್ನ ನಿರ್ಮಿಸಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಮುಮ್ತಾಜ್ ಕಣ್ಣು ಮುಚ್ಚಿದ್ಲು. ಶಹಜಹಾನ್ ಜಗತ್ತು ಅಂದಿಗೆ ಶೂನ್ಯವಾಯಿತು. ಇಡೀ ಮೊಘಲ್ ಸಾಮ್ರಾಜ್ಯದಲ್ಲಿ 2 ವರ್ಷಗಳ ಕಾಲ ಯಾವುದೇ ಆಚರಣೆಗಳು ನಡೆಯಲಿಲ್ಲ. ತನ್ನ ಪ್ರೀತಿಯ ಹೆಂಡತಿಯ ಕೊನೆಯ ಆಸೆಯನ್ನ ಈಡೇರಿಸಲು ಆತ ಸಂಕಲ್ಪ ತೊಟ್ಟಿದ್ದನು. ಅಲ್ಲಿಂದ ಶುರುವಾಯಿತು ತಾಜ್ ಮಹಲ್ ನಿರ್ಮಾಣದ ಮಹಾಯಜ್ಞ. ಇದು ಶ್ವೇತ ಶಿಲೆಯ ಅದ್ಭುತ ತಾಜ್ ಮಹಲ್. ಈ ಭವ್ಯ ಕಟ್ಟಡ ಇಂದು ಕೇವಲ ಪ್ರವಾಸಿ ತಾಣವಾಗಿ ಉಳಿದಿಲ್ಲ, ಬದಲಿಗೆ ದೇಶದ ಅತ್ಯಂತ ದೊಡ್ಡ ವಿವಾದದ ಕೇಂದ್ರ ಬಿಂದುವಾಗಿದೆ. ಒಂದು ಕಡೆ ಇದು ಮೊಘಲರ ಕಲಾ ವೈಭವ ಅಂತಾರೆ ಇತಿಹಾಸಕಾರರು, ಇನ್ನೊಂದು ಕಡೆ ಇದು ಮೊಘಲರಿಗಿಂತ ಮುಂಚಿತವಾಗಿ ಇದ್ದಂತಹ ಹಿಂದೂ ದೇವಾಲಯ ತೇಜೋ ಮಹಾಲಯ ಎನ್ನುವಂತಹ ಬಲವಾದ ವಾದಗಳು ಕೂಡ ಇವೆ. ತಾಜ್ ಮಹಲ್ ಒಳಗೆ ಮುಚ್ಚಿದ ಆ 22 ಕೋಣೆಗಳ ಹಿಂದಿರುವಂತಹ ಸತ್ಯವಾದ್ರೂ ಏನು ನೋಡೋಣ ಬನ್ನಿ.
ತಾಜ್ ಮಹಲ್ ಅಂದ ತಕ್ಷಣ ನಮಗೆ ನೆನಪಾಗೋದು ಬಿಳಿ ಅಮೃತ ಶಿಲೆ ಮತ್ತು ಪ್ರೇಮದ ಕಥೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಕಟಕಟೆಯಿಂದ ಹಿಡಿದು ಇತಿಹಾಸದ ಗಲ್ಲಿಗಳವರೆಗೆ ಒಂದೇ ಚರ್ಚೆ ನಡೀತಿದೆ. ತಾಜ್ ಮಹಲ್ ನಿಜಕ್ಕೂ ಮುಸ್ಲಿಂ ಸೌಧವೇ ಅಥವಾ ಶಿವನ ಆಲಯವೇ? ಈ ವಿವಾದ ಇವತ್ತಿನದ್ದಲ್ಲ. ಇದರ ಬೇರುಗಳು ದಶಕಗಳಷ್ಟು ಹಳೆಯದ್ದು. ಈ ವಿವಾದದ ಹುಟ್ಟು ಎಲ್ಲಾಯಿತು? ಹೌದು, ತಾಜ್ ಮಹಲ್ ವಿವಾದ ಇತ್ತೀಚಿನದ್ದಲ್ಲ. ಈ ವಿವಾದಕ್ಕೆ ದೊಡ್ಡ ಕಿಡಿ ಹೊತ್ತಿಸಿದ್ದು ಇತಿಹಾಸಕಾರ PN ಓಕ್, ಅಂದ್ರೆ ಪ್ರೊಫೆಸರ್ ಪುರುಷೋತ್ತಮ್ ನಾಗೇಶ್ ಓಕ್. By wrong Muslim pronunciation, it was a mistaken pronunciation of. What is the real pronunciation then? Tejolinga. Shivalingas are of several types. Yeah. And the type of Shivalinga which was installed in this particular building was Tejolinga. There are various Tejolinga, Aplinga, Prithvilinga, Vayulinga, Akashlinga. Yeah. There are 5 types of lingas. Of this, Tejolinga was installed, consecrated in this particular building in Agra. 1989ರಲ್ಲಿ ಅವರು ಬರೆದಂತಹ ತಾಜ್ ಮಹಲ್ ದ ಟ್ರೂ ಸ್ಟೋರಿ ಎಂಬ ಪುಸ್ತಕ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿತು. ಅವರ ವಾದದ ಪ್ರಕಾರ ಶಹಜಹಾನ್ ಇದನ್ನ ಕಟ್ಟಿಸಲಿಲ್ಲ. ಬದಲಿಗೆ ಜೈಪುರದ ರಾಜ ಜಯಸಿಂಹನಿಗೆ ಸೇರಿದ ತೇಜೋ ಮಹಾಲಯ ಎಂಬ ಶಿವ ದೇವಾಲಯವನ್ನ ವಶಪಡಿಸಿಕೊಂಡು ಅದನ್ನೇ ತಾಜ್ ಮಹಲ್ ಆಗಿ ಪರಿವರ್ತಿಸಿದನು ಎಂದು ಹೇಳಲಾಗುತ್ತೆ. ಶಹಜಹಾನ್ ತನ್ನ ಬೇಗಂ ಮಮ್ತಾಜ್ ನೆನಪಿನಲ್ಲಿ ಕಟ್ಟಿಸಿದ ಪ್ರೇಮ ಸೌಧ ಇದು ಅಂತ ಇಡೀ ಜಗತ್ತಿಗೆ ಹೇಳಿಕೊಡಲಾಗಿದೆ. ಆದರೆ ನಾವು ನಂಬಿರುವ ಈ ಇತಿಹಾಸ ಸಂಪೂರ್ಣ ಸುಳ್ಳು ಅಂದ್ರೆ ನೀವು ನಂಬ್ತೀರಾ? ನಾವು ಕಣ್ಣಾರೆ ಕಾಣುತ್ತಿರುವ ಈ ಭವ್ಯ ಕಟ್ಟಡ ಮುಸ್ಲಿಂ ರಾಜರದ್ದಲ್ಲ. ಅದೊಂದು ಭವ್ಯ ಹಿಂದೂ ದೇವಾಲಯ ಅಂದ್ರೆ ಒಪ್ಪುತ್ತೀರಾ? ಹೌದು, ಇತಿಹಾಸದ ಪುಟಗಳಲ್ಲಿ ಹೂತು ಹೋಗಿರುವ ಇಂತಹದ್ದೇ ಒಂದು ರೋಮಾಂಚನಕಾರಿ ಮತ್ತು ವಿವಾದಾತ್ಮಕ ವಾದವನ್ನ ಜಗತ್ತಿನ ಮುಂದೆ ಇಟ್ಟವರು ನಾವಲ್ಲ, ಬದಲಾಗಿ ಇತಿಹಾಸಕಾರ PN ಓಕ್. PN ಓಕ್ರವರ ವಾದದ ಮೊದಲನೆಯ ಮತ್ತು ಪ್ರಮುಖ ಅಸ್ತ್ರವೇ ಇದರ ಹೆಸರು. ಆದರೆ ಓಕ್ ಕೇಳುವ ಪ್ರಶ್ನೆ ಸರಳವಾಗಿದೆ. ಇಸ್ಲಾಮಿಕ್ ಇತಿಹಾಸವನ್ನ ಒಮ್ಮೆ ತಿರುವಿ ಹಾಕಿ ಆಫ್ಘಾನಿಸ್ತಾನದಿಂದ ಹಿಡಿದು ಅರೇಬಿಯಾದವರೆಗಿನ ಯಾವುದೇ ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ಪ್ರಮುಖ ಕಟ್ಟಡಕ್ಕೆ ಮಹಲ್ ಎನ್ನುವ ಹೆಸರಿಲ್ಲ. ಮಹಲ್ ಎನ್ನುವುದು ಅರಬಿಕ್ ಪದವೇ ಅಲ್ಲ. ಹಾಗಾದ್ರೆ ಆಗ್ರಾದಲ್ಲಿರುವ ಈ ಕಟ್ಟಡಕ್ಕೆ ಮಹಲ್ ಎಂಬ ಹೆಸರು ಎಲ್ಲಿಂದ ಬಂತು? Because it was Tejolinga was there, so it was Taj Mahal, Mahalay, Tejo Mahalay. Tejo Mahalay. So Tejo Mahalay is popularly because of Muslim this deterioration in the language pronunciation. Tejo Mahalay became Taj Mahal. ಹೌದು, PN ಓಕ್ ಪ್ರಕಾರ ಇದರ ಅಸಲಿ ಹೆಸರು ತೇಜೋ ಮಹಾಲಯ, ಅಂದ್ರೆ ಶಿವನ ಪವಿತ್ರ ದೇವಾಲಯ. ಯುರೋಪಿಯನ್ ಪ್ರವಾಸಿಗರು ಭಾರತಕ್ಕೆ ಬಂದಾಗ ತಮ್ಮ ಪುಸ್ತಕಗಳಲ್ಲಿ ಇದನ್ನ ತಾಜ್ ಇ ಮಹಲ್ ಎಂದು ಬರೆದಿದ್ದಾರೆ. ತಾಜ್ ಇ ಮಹಲ್ ಎಂಬ ಉಚ್ಚಾರಣೆಯ ಮೂಲಕ ಸಂಸ್ಕೃತದ ತೇಜೋ ಮಹಾಲಯ ಎಂಬ ಹೆಸರಿಗೆ ಅತ್ಯಂತ ಹತ್ತಿರವಾಗಿದೆ. ಕಾಲ ಬದಲಾದಂತೆ ತೇಜೋ ಮಹಾಲಯವೇ ತಾಜ್ ಮಹಲ್ ಆಯಿತು ಎನ್ನುವುದೇ ಒಕ್ಕರವರ ಸಂಶೋಧನೆ. ನಾವೆಲ್ಲರೂ ಶಹಜಹಾನ್ ಮತ್ತು ಮುಮ್ತಾಜ್ರವರ ಪ್ರೇಮ ಕಥೆಯನ್ನ ಕೇಳಿ ಕಣ್ಣೀರು ಹಾಕಿದ್ದೇವೆ. ಆದರೆ PN ಓಕ್ ಈ ಕಥೆಯನ್ನೇ ಸುಳ್ಳು ಎಂದು ತಳ್ಳಿ ಹಾಕುತ್ತಾರೆ. ಅವರ ಪ್ರಕಾರ ಈ ಪ್ರೇಮ ಕಥೆ ಕೇವಲ ಇತಿಹಾಸಕಾರರು ಸೃಷ್ಟಿಸಿದ ಒಂದು ಪೊಳ್ಳು ಕಥೆಯಷ್ಟೇ. ಮುಮ್ತಾಜ್ ಸಾವನ್ನಪ್ಪಿದ್ದು ಬುರ್ಹಾನ್ಪುರದಲ್ಲಿ. ಆಕೆಯನ್ನ ಅಲ್ಲಿಯೇ ಹೂಳಲಾಯಿತು ಎನ್ನಲಾಗುತ್ತೆ. ಹಾಗಾದ್ರೆ ಅಷ್ಟು ದೂರದಿಂದ ಆಕೆಯ ಶವವನ್ನ ತಂದು ಇಲ್ಲಿ ಹೂಳಲು ಹೇಗೆ ಸಾಧ್ಯ? ಅಷ್ಟಕ್ಕೂ ಶಹಜಹಾನ್ ಮುಮ್ತಾಜ್ ಸಾವಿನ ನಂತರ ತಕ್ಷಣವೇ ಇಷ್ಟು ದೊಡ್ಡ ಕಟ್ಟಡವನ್ನ ನಿರ್ಮಿಸಲು ಹೇಗೆ ಸಾಧ್ಯ? ಕೇವಲ ಪ್ರೀತಿಗಾಗಿ ಅಷ್ಟೊಂದು ಕೋಟಿ ಯುದ್ಧದ ಕಾಲದಲ್ಲಿ ಖರ್ಚು ಮಾಡಲು ಒಬ್ಬ ಬಾದ್ಶಾನಿಗೆ ಸಾಧ್ಯವಿತ್ತೆ? ಈ ಎಲ್ಲಾ ಪ್ರಶ್ನೆಗಳ ಹಿಂದೆ ಇತಿಹಾಸದ ದೊಡ್ಡ ಸಂಚು ಅಡಗಿದೆ ಎನ್ನುತ್ತಾರೆ ಓಕ್. ಹೌದು, ಆ ದಾಖಲೆಯಲ್ಲೇ ಒಂದು ಸತ್ಯವನ್ನ ಒಪ್ಪಿಕೊಳ್ಳಲಾಗಿದೆ. ಅದೇನಂದ್ರೆ, ತಾನು ಜೈಪುರದ ಮಹಾರಾಜ
ಜೈಸಿಂಹರಿಂದ ಆಗ್ರಾದಲ್ಲಿ ಒಂದು ಸುಂದರವಾದ ಮಹಲನ್ನ ವಶಪಡಿಸಿಕೊಂಡಿದ್ದೇನೆ ಎಂದು ಶಹಜಹಾನ್ ಸ್ವತಃ ದಾಖಲಿಸಿದ್ದಾನೆ. ಅಂದ್ರೆ ಶಹಜಹಾನ್ ತಾಜ್ ಮಹಲ್ ಅನ್ನ ಕಟ್ಟಲೇ ಇಲ್ಲ. ಅದು ಈಗಾಗಲೇ ಜೈಪುರ ರಾಜರ ವಶದಲ್ಲಿದ್ದಂತಹ ಭವ್ಯ ಅರಮನೆ ಅಥವಾ ದೇವಾಲಯವಾಗಿತ್ತು. ಅದನ್ನ ಶಹಜಹಾನ್ ತನ್ನದಾಗಿಸಿಕೊಂಡು ಅದಕ್ಕೆ ಮುಸ್ಲಿಂ ಶೈಲಿಯ ಕಟ್ಟಡವನ್ನಾಗಿ ಮಾಡಿದ್ದಾನೆಯೇ? ಆ ಬಗ್ಗೆ ನೋಡೋಣ ಬನ್ನಿ. ಹಿಂದೂ ವಾಸ್ತುಶಿಲ್ಪದ ಮೇಲ್ಭಾಗವನ್ನ ಬದಲಾಯಿಸಿ ಗೋಪುರಗಳನ್ನ ಇಸ್ಲಾಮಿಕ್ ಶೈಲಿಗೆ ತಿರುಗಿಸಿದ ಇತಿಹಾಸ ಮೊಘಲರಿಗೆ ಹೊಸದೇನಲ್ಲ. ಹುಮಾಯೂನ್ ಮತ್ತು ಅಕ್ಬರನ ಇತಿಹಾಸವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಇಂತಹ ನೂರಾರು ಉದಾಹರಣೆಗಳು ಸಿಗುತ್ತವೆ. ಮೂಲತಃ ಹಿಂದೂ ರಾಜರ ಅರಮನೆಗಳು, ಕೋಟೆಗಳು ಮತ್ತು ಮಂದಿರಗಳನ್ನ ವಶಪಡಿಸಿಕೊಂಡು ಅವುಗಳ ಮೇಲಿನ ಕಮಲ, ಕಳಶ ಹಾಗೂ ತ್ರಿಶೂಲದಂತಹ ಆಕೃತಿಗಳನ್ನ ಮಾರ್ಪಡಿಸಿ ಅವುಗಳಿಗೆ ಗುಮ್ಮಟವನ್ನ ಇಟ್ಟು ಮುಸ್ಲಿಂ ಸ್ಮಾರಕಗಳನ್ನಾಗಿ ಪರಿವರ್ತಿಸಲಾಗುತ್ತೆ ಅಂತಾರೆ PN ಓಕ್. ತಾಜ್ ಮಹಲ್ನ ಗೋಡೆಗಳ ಮೇಲೆ ಇಂದಿಗೂ ಕಾಣಿಸೋದು ಕಮಲದ ಹೂವಿನ ಕೆತ್ತನೆಗಳು, ವೈದಿಕ ಶೈಲಿಯ ವಾಸ್ತುಶಿಲ್ಪ. ಇವೆಲ್ಲವೂ ಇದು ಮೂಲತಃ ಶಿವ ದೇವಾಲಯವಾಗಿತ್ತು ಎಂಬುದಕ್ಕೆ ಜಗತ್ತಿನ ಕಣ್ಣೆದುರು ಇರುವ ಮೂಕ ಸಾಕ್ಷಿಗಳು. PN ಓಕ್ ರವರ ವಾದ ಇವತ್ತಿಗೂ ಇತಿಹಾಸಕಾರರಲ್ಲಿ ತೀವ್ರ ಚರ್ಚೆಗೆ, ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರಗಳು ಮತ್ತು ಇತಿಹಾಸಕಾರರು ಈ ವಾದವನ್ನ ತಳ್ಳಿ ಹಾಕಿರಬಹುದು. ಆದರೆ ಓಕ್ ಎತ್ತಿರುವ ಪ್ರಶ್ನೆಗಳು, ಬಾದ್ಶಾ ನಾಮದ ದಾಖಲೆಗಳು ಮತ್ತು ವಾಸ್ತುಶಿಲ್ಪದ ಈ ನಿಗೂಢ ಸತ್ಯಗಳು ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನ ಉಳಿಸಿವೆ. ತಾಜ್ ಮಹಲ್ ಕೇವಲ ಪ್ರೇಮ ಸೌಧವೋ ಅಥವಾ ಇತಿಹಾಸದ ಅಡಿಯಲ್ಲಿ ಹೂತು ಹೋಗಿರುವ ಭವ್ಯ ತೇಜೋ ಮಹಾಲಯವೋ? ಸತ್ಯ ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. ಅದು ಕಾಲದ ಗರ್ಭದಿಂದ ಒಂದು ದಿನ ಹೊರ ಬಂದೇ ಬರುತ್ತದೆ ಅನ್ನೋದು PN ಓಕ್ ರವರ ನಂಬಿಕೆ. ಹೌದು, ಈ ಇಡೀ ಕಾನೂನು ಹೋರಾಟದ ಕೇಂದ್ರ ಬಿಂದು ಇರೋದು ತಾಜ್ ಮಹಲ್ನ ನೆಲಮಾಳಿಗೆಯಲ್ಲಿರುವ ಆ ಮುಚ್ಚಿದ ಕೊಠಡಿಗಳು. ಹೌದು, ತಾಜ್ ಮಹಲ್ನ ಸಾರ್ವಜನಿಕ ವೀಕ್ಷಣೆಗೆ ಅವಕಾಶ ಇಲ್ಲದೆ ಇರುವಂತಹ ಜಾಗದಲ್ಲಿ ಸುಮಾರು 22 ಕೊಠಡಿಗಳನ್ನ ಮುಚ್ಚಿ ಸೀಲ್ ಮಾಡಲಾಗಿದೆ. ಅರ್ಜಿದಾರರ ವಾದ ಇಷ್ಟೇ: ಆ ಬಾಗಿಲುಗಳನ್ನ ತೆರೆಯಿರಿ, ಸತ್ಯ ತಾನಾಗಿಯೇ ಹೊರಬರುತ್ತದೆ ಎಂದು. ಹಿಂದೂ ಪರ ವಾದಿಸುವವರ ಪ್ರಕಾರ ಆ ಮುಚ್ಚಿದ ಕೋಣೆಗಳ ಒಳಗೆ ಹಿಂದೂ ದೇವತೆಗಳ ಮೂರ್ತಿಗಳು, ಶಿವಲಿಂಗ ಮತ್ತು ದೇವಾಲಯದ ಕೆತ್ತನೆಗಳು ಇವೆ. ಅದನ್ನ ಮುಚ್ಚಿಡುವಂತಹ ಮೂಲಕವಾಗಿ ಇತಿಹಾಸದ ಸತ್ಯವನ್ನ ಹೂತು ಹಾಕುವ ಪ್ರಯತ್ನ ನಡೆದಿದೆ. ಈ ಕೋಣೆಗಳ ಬಾಗಿಲುಗಳು ತೆರೆದ್ರೆ ಮಾತ್ರ ಈ ವಿವಾದಕ್ಕೆ ಮುಕ್ತಿ ಸಿಗಲು ಸಾಧ್ಯ ಅಂತಿದ್ದಾರೆ. ಇದೇ ಕಾರಣಕ್ಕೆ ಇದೀಗ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಲ್ಲಿಸಲಾದಂತಹ ಅರ್ಜಿಯಲ್ಲಿ ಈ ಕೊಠಡಿಗಳ ಸತ್ಯಾಸತ್ಯತೆ ಹೊರತರಬೇಕಾದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕವಾಗಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಲಾಗಿದೆ. ಆ ಬಗ್ಗೆ ನೋಡೋಣ ಬನ್ನಿ. ಇಡೀ ಈ ವಿವಾದಕ್ಕೆ ಮೊದಲ ಬಾರಿಗೆ ಐತಿಹಾಸಿಕ ಆಯಾಮ ನೀಡಿದ್ದು ಇತಿಹಾಸ ತಜ್ಞ ಪ್ರೊಫೆಸರ್ ಪುರುಷೋತ್ತಮ್ ನಾಗೇಶ್ ಓಕ್, ಅಂದ್ರೆ PN ಓಕ್. It is a 7-story building. People think that it's only 1 story. It's wrong. It's a 7-story building. And we have a tradition, Hindu tradition. Any building which is of traditional Hindu shape is always octagonal and 7-story. Octagonal means the floor is octagonal or what is octagonal? Building is octagonal. 1965ರಲ್ಲಿ ಇಡೀ ಜಗತ್ತು ಬೆಚ್ಚಿ ಬೀಳುವಂತಹ ಸಂಶೋಧನಾ ವರದಿಯೊಂದನ್ನು ಅವರು ಹೊರತಂದರು. ಅವರ ವಾದದ ಪ್ರಕಾರ ತಾಜ್ ಮಹಲ್ ಎನ್ನುವುದು ಮೊಘಲರು ಕಟ್ಟಿದ್ದಲ್ಲ. ಅದು ಮೂಲತಃ ಜೈಪುರದ ರಾಜ ಜಯಸಿಂಹನಿಗೆ ಸೇರಿದ ತೇಜೋ ಮಹಾಲಯ ಎಂಬ ಭವ್ಯ ಶಿವ ದೇವಾಲಯ. ಸ್ಥಳೀಯ ನ್ಯಾಯಾಲಯದಿಂದ ಆರಂಭವಾದ ಈ ಹೋರಾಟ ಈಗ ದೇಶದ ಅತ್ಯುನ್ನತ ಕಾನೂನು ವೇದಿಕೆಗಳಲ್ಲಿ ಒಂದಾದ ಅಲಹಾಬಾದ್ ಹೈಕೋರ್ಟ್ ತಲುಪಿದೆ. ಅರ್ಜಿದಾರರು ಇತಿಹಾಸದ ಪುರಾವೆಗಳೊಂದಿಗೆ ನ್ಯಾಯಾಲಯದ ಮುಂದೆ ನಿಂತಿದ್ದಾರೆ. ದೇಶದ ಕೋಟ್ಯಾಂತರ ಜನರ ಭಾವನೆಗಳು ಮತ್ತು ಇತಿಹಾಸದ ಮರುಪರಿಶೀಲನೆಯ ಪ್ರಶ್ನೆ ಇದಾಗಿರೋದ್ರಿಂದ ಹೈಕೋರ್ಟ್ ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ.
ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ಪುರಾತತ್ವ ಇಲಾಖೆಗೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇತಿಹಾಸದ ಪುಟಗಳಲ್ಲಿ ಧೂಳು ಹಿಡಿದು ಕೂತಿರುವಂತಹ ಸತ್ಯವನ್ನ ಹೊರತೆಗೆಯಲು ಕಾನೂನಿನ ಚಾಟಿ ಸಿದ್ಧವಾಗಿದೆ. ಇತ್ತ ಕೇಂದ್ರ ಸರ್ಕಾರ ಮತ್ತು ಎಎಸ್ಐ ನಡೆಯ ಬಗ್ಗೆ ಇಡೀ ದೇಶವೇ ಕುತೂಹಲದಿಂದ ಎದುರು ನೋಡುತ್ತಿದೆ. ಇತಿಹಾಸವನ್ನ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ತಪ್ಪು ಇತಿಹಾಸವನ್ನ ತಿದ್ದಲು ಸಾಧ್ಯವಿದೆ ಎಂಬುದು ಒಂದು ವಾದವಾದರೆ, ಶತಮಾನಗಳಿಂದ ನಡೆದು ಬಂದ ನಂಬಿಕೆಯನ್ನ ಅಷ್ಟು ಸುಲಭವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಎಂಬುದು ಇನ್ನೊಂದು ವಾದ. ಇದು ಕೇವಲ ಒಂದು ಕಟ್ಟಡದ ವಿವಾದವಲ್ಲ, ಇದು ಭಾರತದ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ನೈಜ ಇತಿಹಾಸದ ನಡುವಿನ ಸಂಘರ್ಷ. ತಾಜ್ ಮಹಲ್ ವಿವಾದದಲ್ಲಿ ಅತ್ಯಂತ ನಿಗೂಢ ಅಂದ್ರೆ ಅದು ಮುಚ್ಚಿದ 22 ಕೋಣೆಗಳು. ತಾಜ್ ಮಹಲ್ನ ಕೆಳಭಾಗದಲ್ಲಿರುವ ಈ ಕೋಣೆಗಳಿಗೆ ದಶಕಗಳಿಂದ ಬೀಗ ಹಾಕಲಾಗಿದೆ. ಸಾರ್ವಜನಿಕರಿಗೆ ಇಲ್ಲಿಗೆ ಪ್ರವೇಶವಿಲ್ಲ. ಇದೇ ಕಾರಣಕ್ಕೆ 2022ರಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿತ್ತು. ಈ 22 ಕೋಣೆಗಳನ್ನ ತೆರೆಯಬೇಕು, ಅಲ್ಲಿ ಹಿಂದೂ ದೇವತೆಗಳ ಮೂರ್ತಿಗಳಿವೆ ಎಂದು ಭಾರತೀಯ ಪುರಾತತ್ವ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂಬುದು ಅರ್ಜಿದಾರರ ಆಗ್ರಹವಾಗಿತ್ತು. ಆದರೆ ಹೈಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿತು. ಇದು ಸಂಶೋಧಕರ ಕೆಲಸ, ಕೋರ್ಟ್ ಕೋಣೆಗಳ ಒಳಗೆ ಹೋಗಿ ತನಿಖೆ ಮಾಡಲು ಸಾಧ್ಯವಿಲ್ಲ ಎಂದು ತೀಕ್ಷ್ಣವಾಗಿ ಹೇಳಿತು. ಕೋರ್ಟ್ ಅರ್ಜಿ ವಜಾ ಮಾಡಿರಬಹುದು, ಆದರೆ ಜನರ ಮನಸ್ಸಿನಲ್ಲಿರುವ ಕುತೂಹಲದ ಬೀಗ ಇಂದಿಗೂ ಒಡೆದಿಲ್ಲ. ಆ ಕೋಣೆಗಳ ಒಳಗೆ ನಿಜಕ್ಕೂ ಏನಿದೆ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಹಾಗಾದ್ರೆ ನಾವು ಕಣ್ಣಾರೆ ನೋಡ್ತಾ ಇರುವಂತಹ ಈ ಭವ್ಯ ಕಟ್ಟಡ ಮುಸ್ಲಿಂ ರಾಜನದ್ದಲ್ಲವೇ? ಅದೊಂದು ಭವ್ಯ ಹಿಂದೂ ದೇವಾಲಯ ಅಂದ್ರೆ ಒಪ್ಪುತ್ತೀರಾ? ಹೌದು. ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿರುವಂತಹ ಆ ಸತ್ಯಗಳನ್ನ ಹುಡುಕೋದಕ್ಕೆ ಇದೀಗ ಸಮಯ ಕೂಡಿ ಬಂದಿದೆ. ಶತಮಾನಗಳಿಂದಲೂ ಮುಚ್ಚಿ ಹೋಗಿರುವಂತಹ ರಹಸ್ಯದ ಬಾಗಿಲುಗಳು ಈಗ ತೆರೆದುಕೊಳ್ಳಲಿವೆ. ಅದು ಕೇವಲ ಪ್ರೇಮ ಸೌಧವೇ ಅಥವಾ ಸನಾತನ ಸಂಸ್ಕೃತಿಯ ಭವ್ಯ ಶಿವ ದೇವಾಲಯವೋ ಅನ್ನೋ ಸತ್ಯ ಈಗ ಹೊರಬರುವಂತಹ ಸಮಯ ಬಂದಿದೆ. ಹೌದು, ವಿಶ್ವ ಪ್ರಸಿದ್ಧ ತಾಜ್ ಮಹಲ್ ಈಗ ತೇಜೋ ಮಹಾಲಯ ವಿವಾದ ಬಿರುಗಾಳಿಯಲ್ಲಿದೆ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ಎಲ್ಲರ ಕಣ್ಣುಗಳು ಈಗ ದೇಶದ ಪ್ರತಿಷ್ಠಿತ ಅಲಹಾಬಾದ್ ಹೈಕೋರ್ಟ್ನ ಮೇಲೆ. ಹೌದು, ತೇಜೋ ಮಹಾಲಯಕ್ಕೆ ಸಂಬಂಧಿಸಿ ಸಿವಿಲ್ ಮೊಕದ್ದಮೆಯು ಈಗ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅತ್ಯಂತ ನಿರ್ಣಾಯಕ ವಿಚಾರಣೆಯ ಹಂತವನ್ನು ತಲುಪಿದೆ. ಇಡೀ ದೇಶವೇ ಕುತೂಹಲದಿಂದ ಕಾಯುತ್ತಿದ್ದ ಈ ಪ್ರಕರಣಕ್ಕೆ ಈಗ ಹೊಸದೊಂದು ತಿರುವು ಸಿಕ್ಕಿದೆ. ನ್ಯಾಯಾಲಯವು ಈ ವಿವಾದದ ಸತ್ಯಾಸತ್ಯತೆಯನ್ನ ಹೊರತರಲು ದೇಶದ ಅತ್ಯುನ್ನತ ಸಂಸ್ಥೆಯ ಕಡೆಗೆ ಮುಖ ಮಾಡಿದೆ. ನ್ಯಾಯಾಲಯವು ಭಾರತೀಯ ಪುರಾತತ್ವ ಇಲಾಖೆಗೆ ಕಡಾಖಂಡಿತವಾಗಿ ಪ್ರಕ್ರಿಯೆ ನೀಡುವಂತೆ ಆದೇಶಿಸಿದೆ. ಆ ಶ್ವೇತ ಶಿಲೆಯ ಗೋಡೆಗಳ ಹಿಂದೆ ಮುಚ್ಚಿದ ಕೋಣೆಗಳ ಒಳಗೆ ಅಡಗಿರುವ ರಹಸ್ಯಗಳೇನು ಎಂಬುದನ್ನು ವಿಜ್ಞಾನ ಮತ್ತು ಇತಿಹಾಸದ ಆಧಾರದ ಮೇಲೆ ಸ್ಪಷ್ಟಪಡಿಸಲು ಹೈಕೋರ್ಟ್ ಸೂಚಿಸಿದೆ. ಹೌದು, ಈ ಕಾನೂನು ಹೋರಾಟ ಇವತ್ತಿನದ್ದಲ್ಲ, ನಿನ್ನೆಯದ್ದಲ್ಲ. ಇತಿಹಾಸದ ಸತ್ಯವನ್ನ ಹುಡುಕುತ್ತಾ ಹೊರಟಿರುವ ಈ ಹೋರಾಟದ ಬೇರುಗಳು ಬಹಳ ಆಳವಾಗಿವೆ. ತಾಜ್ ಮಹಲ್ ಎಂಬುದು ಮೂಲತಃ ಭವ್ಯವಾದ ಶಿವ ದೇವಾಲಯವಾಗಿತ್ತು. ಅದು ತೇಜೋ ಮಹಾಲಯ ಎಂದು ವಾದಿಸಿ ದಾಖಲಿಸಲಾದ ಸಿವಿಲ್ ಮೊಕದ್ದಮೆಯೊಂದು ಆಗ್ರಾದ ಸೆಷನ್ ನ್ಯಾಯಾಲಯದಲ್ಲಿ ಧೂಳು ಹಿಡಿತಾ ಕುಳಿತಿದೆ. 2015ರಿಂದಲೂ ಈ ಪ್ರಕರಣದ ವಿಚಾರಣೆ ಬಾಕಿ ಉಳಿದಿದ್ದು, ನ್ಯಾಯಕ್ಕಾಗಿ ಕಾನೂನಿನ ಹೋರಾಟಗಾರರು ದಶಕದಿಂದ ಕಾಯುತ್ತಿದ್ದಾರೆ. ಆದರೆ ಈಗ ಹೈಕೋರ್ಟ್ ಪ್ರವೇಶದೊಂದಿಗೆ ಈ ದಶಕದ ಹೋರಾಟಕ್ಕೆ ಹೊಸ ರೆಕ್ಕೆಗಳು ಬಂದಂತಾಗಿದೆ.
ಪ್ರಕರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿರುವುದು ಅಲಹಾಬಾದ್ ಹೈಕೋರ್ಟ್ನ ಇತ್ತೀಚಿನ ಆ ಒಂದು ನಡೆ. ನ್ಯಾಯಮೂರ್ತಿಗಳಾದ ರೋಹಿತ್ ರಂಜನ್ ಅಗರ್ವಾಲ್ ರವರು ಈ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ನ್ಯಾಯಮೂರ್ತಿ ರೋಹಿತ್ ರಂಜನ್ ಅಗರ್ವಾಲ್ ರವರು ಕೇವಲ ಪುರಾತತ್ವ ಇಲಾಖೆಗೆ ಮಾತ್ರವಲ್ಲ, ಸಾಕ್ಷಾತ್ ಕೇಂದ್ರ ಸರ್ಕಾರಕ್ಕೆ ನೇರ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿ ನಿಮ್ಮ ನಿಲುವು ಮತ್ತು ಸತ್ಯಾಸತ್ಯತೆ ಏನು ಎಂಬುದನ್ನು ತಕ್ಷಣವೇ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಎಂದು ಖಡಕ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಎಎಸ್ಐ ನೀಡಲಿರುವ ಆ ಒಂದು ಪ್ರತಿಕ್ರಿಯೆ ಇತಿಹಾಸದ ದಿಕ್ಕನ್ನೇ ಬದಲಿಸಲಿದೆ. ಇದು ಕೇವಲ ಇತಿಹಾಸದ ಚರ್ಚೆಯಾಗಿ ಉಳಿದಿಲ್ಲ, ಬದಲಿಗೆ ದೇಶದ ದೊಡ್ಡ ರಾಜಕೀಯ ವಿಷಯವಾಗಿಯೂ ಮಾರ್ಪಟ್ಟಿದೆ. ಕೆಲವು ರಾಜಕೀಯ ನಾಯಕರು ತಾಜ್ಮಹಲ್ ಅನ್ನ ಭಾರತೀಯ ಸಂಸ್ಕೃತಿಯ ಮೇಲಿನ ಕಲೆ ಎಂದರೆ, ಇನ್ನು ಕೆಲವರು ಇದು ಭಾರತದ ಹೆಮ್ಮೆ ಮತ್ತು ಅತಿ ಹೆಚ್ಚು ವಿದೇಶಿ ವಿನಿಮಯ ತಂದುಕೊಡುವ ತಾಣ ಎನ್ನುತ್ತಾರೆ. ವಾದ ಪ್ರತಿವಾದಗಳು ಏನೇ ಇರಲಿ, ಈ ವಿವಾದದ ನೇರ ಪರಿಣಾಮ ಬೀರ್ತಿರೋದು ಭಾರತದ ಸಾಂಸ್ಕೃತಿಕ ಇಮೇಜ್ ಮತ್ತು ಪ್ರವಾಸೋದ್ಯಮದ ಮೇಲೆ. ಕಾನೂನಿನ ಚಕ್ರಗಳು ಅಷ್ಟೇ ವೇಗವಾಗಿ ಉರುಳುತ್ತಿವೆ. ಹೈಕೋರ್ಟ್ನ ನೋಟಿಸ್ ಬೆನ್ನಲ್ಲೇ ಈಗ ಇಡೀ ದೇಶದ ಗಮನ ಕೇಂದ್ರ ಸರ್ಕಾರ ನೀಡಲಿರುವ ಅಫಿಡವಿಟ್ನ ಮೇಲಿದೆ. ದಶಮಾನಗಳ ಇತಿಹಾಸದ ಮರೆಯಲ್ಲಿ ಅಡಗಿರುವ ಸತ್ಯ ಹೊರಬೀಳುತ್ತಾ ತೇಜೋ ಮಹಾಲಯದ ರಹಸ್ಯ ಭೇದಿಸುವ ಕಾಲ ಹತ್ತಿರವಾಗಿದೆ. ಮುಂದೇನು ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.